ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಹೀರೋ ಎಕ್ಸ್ಪಲ್ಸ್ 210. ಇಲ್ಲಿವರೆಗೂ 2200 ಕಿಲೋಮೀಟ್ರನ್ನ ಓಡಿಸಿದ್ದೀನಿ. 2248. ಇಲ್ಲಿವರೆಗೂ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಇವಾಗ ನೋಡಿದ್ರೆ ಇಂಜಿನ್ ಆಯಿಲ್ ಲೀಕೇಜ್ ಇದೆ. ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಮೇ ಬಿ ನಿಮ್ಗೆ ಕಾಣಿಸ್ತಿದೆಯಾ ವಿಡಿಯೋದಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಮತ್ತು ಇಲ್ಲೊಂದು ಕಡೆ ಇನ್ನೂ ಜೋರಾಗೆ ಬರ್ತಿದೆ. ಇಲ್ಲಿ ನೋಡಿ, ಬೆಳ್ಳಿ ನೀಟಿದೆ. ಲಿಕ್ವಿಡ್ ಕಾಣಿಸ್ತಿರ್ಬೋದು ನಿಮಗೆ. ಎಂಜಿನ್ ಆಯಿಲ್ ಲೀಕೇಜ್ ಪ್ರಾಬ್ಲಮ್. ಇಲ್ಲೆಲ್ಲ ಲೀಕ್ ಆಗಿದೆ ನೋಡಿ. ಶೋರೂಮ್ ಅವ್ರ ಹತ್ರ ಕೇಳಿದ್ದೀನಿ, ಬಟ್ ಅವ್ರು ಇವಾಗ 10 days ಟೈಮ್ ಬೇಕು ಅಂತ ಕೇಳ್ತವ್ರೆ. ಯಾಕೆಂದರೆ ಅವ್ರಿಗೂ ಸರಿಯಾಗಿ ಪ್ರಾಬ್ಲಮ್ ಏನಂತ ಗೊತ್ತಿಲ್ವಂತೆ. ಸೊ ಹಿಂಗಿದೆ. ಯಾರು ತಗೊಳ್ಳೋರು ಸೊ ಹೋಲ್ಡ್ ಮಾಡಿ, ಒಂದು 3 months ಹೋಲ್ಡ್ ಮಾಡಿ, ಮತ್ತೆ ನಿಮಗೆ ಎಲ್ಲರೂ ವಿಡಿಯೋಗಳು ಹಾಕ್ತಾರೆ ಹೆಂಗಿದೆ ಏನು ಕತೆ ಅಂತ. ಸೊ ನೋಡಿ ಮಾಡಿ ತಗೊಳ್ಳೋದು ಬೆಸ್ಟ್ ಅನಿಸ್ತಾ ಇದೆ. ಸೊ ಇವತ್ತು ಡೇಟ್ ಬಂದು 20 June 2025. ನಾನು ಗಾಡಿ ಇಸ್ಕೊಂಡಿದ್ದು May 25. ಫಸ್ಟ್ ಸರ್ವಿಸ್ ಎಲ್ಲ ಆಲ್ಮೋಸ್ಟ್ ಆನ್ ಟೈಮ್ ಆಗಿದೆ. ಅರೌಂಡ್ 700 ಕಿಲೋಮೀಟರ್ಸ್ ಓಡಿಸಿದ ಮೇಲೆ ನಾನು ಸರ್ವಿಸಿಗೆ ಬಿಟ್ಟಿದ್ದೆ. ಬಟ್ ಫಸ್ಟ್ ಸರ್ವಿಸ್ ಆಗೋವರೆಗೂ ಇಂಜಿನ್ ಆಯಿಲ್ ಆ ಥರ ಲೀಕೇಜ್ ಏನೂ ಅನಿಸಿರಲಿಲ್ಲ. ಬಟ್ ಫಸ್ಟ್ ಸರ್ವಿಸ್ ಆಗಿ ಒಂದು ಸ್ವಲ್ಪ ದಿನ ಓಡಿಸಿದ ಮೇಲೆ ಈ ಥರ ಪ್ರಾಬ್ಲಮ್ ಅನಿಸಿದೆ. ಬಟ್ ಫಸ್ಟ್ ಸರ್ವಿಸ್ಗೂ ಮುಂಚೆ ಇರಲಿಲ್ವ ಗೊತ್ತಿಲ್ಲ, ಯಾಕೆಂದರೆ ಗಾಡಿ ಡಸ್ಟ್ ಎಲ್ಲ ಆಗಿರಲಿಲ್ಲ, ಆವಾಗ ನೀಟಾಗಿತ್ತು. ಸೊ ಆಯಿಲ್ ಲೀಕೇಜ್ ನನಗೆ ಕಾಣಿಸಿಲ್ಲ. ಇವಾಗ ನೋಡಿದ್ರೆ ಆಯಿಲ್ ಲೀಕೇಜ್ ಇದೆ. ಸರ್ವಿಸ್ ಸ್ಟೇಷನ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ಬಟ್ ಅವರು 10 days ಟೈಮ್ ಆಗುತ್ತೆ ಸರ್ ಅಂತ ಹೇಳಿದ್ದಾರೆ. ಯಾಕಂದರೆ ವಾರಂಟಿ ಕ್ಲೈಮು ಆ ಪ್ರೋಸೆಸ್ ಎಲ್ಲ ಆಗಬೇಕು ಅಂತ. ಸೊ ನೋಡಬೇಕು, ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ.